ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಸೌಂದರ್ಯಕ್ಕಿಂತ ಮಹಿಳೆಯ ವರ್ತನೆಯೇ ಆಕೆಯ ಆಕರ್ಷಣೆಯನ್ನು ಹೆಚ್ಚಿಸುವುದು. ಮಹಿಳೆಯಲ್ಲಿ ಇರುವ ನಯ, ವಿನಯ ಹಾಗೂ ವಿಶೇಷ ಸಭ್ಯ ವರ್ತನೆಗಳು ಅವಳ ಆಕರ್ಷಣೆ ಹಾಗೂ ಮಹತ್ವವನ್ನು ಹೆಚ್ಚಿಸುತ್ತದೆ. ಮಹಿಳೆಯ ಬಣ್ಣ, ಮುಖದ ಆಕರ್ಷಣೆ ಹಾಗೂ ಮೈಮಾಟವು ಅತ್ಯಂತ ಆಕರ್ಷಕವಾಗಿದ್ದರೆ ಎಲ್ಲರ ಗಮನ ಸೆಳೆಯುತ್ತಾಳೆ. ಆದ್ದರಿಂದ ಹೆಣ್ಣಿಗೆ ಸೌಂದರ್ಯ ಅತ್ಯಂತ ಮಹತ್ವವಾದದ್ದು ಎಂದು ಹೇಳಲಾಗುವುದು. ಹೆಣ್ಣಿಗೆ ಅವಳ ಸೌಂದರ್ಯ ಹೆಚ್ಚು ಆಕರ್ಷಣೆಯನ್ನು ತಂದುಕೊಡುವುದು ನಿಜ, ಆದರೆ ಅವಳ ಉತ್ತಮ ವರ್ತನೆ ಹಾಗೂ ಹವ್ಯಾಸವು ಅವಳ ಸೌಂದರ್ಯಕ್ಕೂ ಮಿಗಿಲಾದ ಘನತೆ ಹಾಗೂ ಗೌರವವನ್ನು ತಂದುಕೊಡುವುದು. ಆಕರ್ಷಕ ಮಹಿಳೆಯಾಗಲು ಎಂತಹ ಹವ್ಯಾಸವನ್ನು ಹೊಂದಿರಬೇಕು ಎನ್ನುವುದು ಇದು ನಿಮಗೆ ತಿಳಿಸಿಕೊಡುತ್ತೇವೆ. ಆತ್ಮವಿಶ್ವಾಸ ಎನ್ನುವುದು ಪ್ರತಿಯೊಬ್ಬರಲ್ಲೂ ವಿಶೇಷ ಕಳೆ ಹಾಗೂ ಧೈರ್ಯವನ್ನು ತುಂಬುತ್ತದೆ. ಆತ್ಮವಿಶ್ವಾಸ ಇದ್ದರೆ ಮಹಿಳೆ ತನ್ನ ಕುಟುಂಬ ಹಾಗೂ ಸುತ್ತಲಿನ ಸಮಾಜವನ್ನು ಸುಂದರವಾಗಿ ಕಾಪಾಡುತ್ತಾಳೆ. ಮಹಿಳೆಯ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ಅತ್ಯಂತ ಮಹತ್ವವಾದದ್ದು. ಯಾವ ಮಹಿಳೆ ಹೆಚ್ಚು ಆತ್ಮವಿಶ್ವಾಸವನ್ನು ಹೊಂದಿರುತ್ತಾಳೆ, ಅವಳು ತಾನು ಕೈಗೊಳ್ಳುವ ಕೆಲಸ ಹಾಗೂ ಜವಾಬ್ದಾರಿಗಳನ್ನು ಸುಂದರವಾಗಿ ನಿಭಾಯಿಸುತ್ತಾಳೆ. ಯಾವ ಮಹಿಳೆ ಹೆಚ್ಚು ಆತ್ಮವಿಶ್ವಾಸದಿಂದ ಇರುತ್ತಾಳೆ, ಅವಳು ಬಹುಬೇಗ ಸಾಧನೆಯ ಪಾತ್ರದಲ್ಲಿ ಸಾಗುತ್ತಾಳೆ, ಜೊತೆಗೆ ತನ್ನವರನ್ನು ಸದಾ ರಕ್ಷಿಸುತ್ತಾಳೆ. ವಿನಯತೆ. ವಿನಯತೆ ಎನ್ನುವುದು ಮಹಿಳೆಯ ವಿಶೇಷ ಗುಣ. ಹಣ ಮತ್ತು ಅಧಿಕಾರ ಸಿಕ್ಕಾಗ ಮನುಷ್ಯ ಅಹಂಕಾರಿಯಾಗಿರುತ್ತಾನೆ. ಅಹಂಕಾರ ಹಾಗೂ ಸೊಕ್ಕಿನ ವರ್ತನೆಯ ವ್ಯಕ್ತಿಗೆ ಮುಳ್ಳಾಗುವುದೇ ಹೊರತು ಭೂಷಣವಾಗಿರುವುದಿಲ್ಲ. ಯಾವ ಮಹಿಳೆಯಲ್ಲಿ ಹೆಚ್ಚು ವಿನಮ್ರತೆ, ಸಹಾನುಭೂತಿಯ ಗುಣವಿರುತ್ತೋ, ಮಹಿಳೆಯಲ್ಲಿ ಇರುವ ವಿನಮ್ರತೆಯು ಎಲ್ಲರೊಂದಿಗೆ ಹೊಂದಿಕೊಂಡು ಹೋಗುವ ಸ್ವಭಾವ ಇರುತ್ತದೆ. ಮನೆ ಮಂದಿಯ ಜೊತೆಗೆ ಮತ್ತು ತಾವು ಕೆಲಸ ಮಾಡುವ ಸ್ಥಳಗಳಲ್ಲಿ ವಿನಯತೆಯಿಂದ ಹಾಗೂ ವಿಧೇಯತೆಯನ್ನು ತೋರುವವರು. ಅದು ಎಲ್ಲರ ದೃಷ್ಟಿಯಲ್ಲಿಯೂ ಗೌರವ ಹಾಗೂ ಸ್ನೇಹ ಭಾವನೆಯನ್ನು ಮೂಡಿಸಬಹುದು. ಹಣಕಾಸಿನ ಸ್ವಾತಂತ್ರ್ಯ. ಒಬ್ಬ ಮಹಿಳೆ ಹಣಕಾಸಿನ ವಿಷಯದಲ್ಲಿ ಸ್ವಾತಂತ್ರ್ಯ ಪಡೆದುಕೊಂಡಿದ್ದರೆ ಅವಳು ಸಮಾಜದಲ್ಲಿ ಧರ್ಮ ಹಾಗೂ ಸ್ವಾವಲಂಬಿಯಾಗಿ ಬದುಕುವವಳು. ಜೊತೆಗೆ ತನ್ನೊಂದಿಗೆ ಇರುವ ಪರಿವಾರವನ್ನು ಸುಂದರವಾಗಿ ಪೋಷಿಸುವವಳು. ಅಂತಹ ಮಹಿಳೆಯ ಸಮಾಜದಲ್ಲಿ ವಿಶೇಷ ಮರ್ಯಾದೆ ಹಾಗೂ ಗೌರವ ದೊರೆಯುವುದು. ಅವಳು ಸಹ ತನ್ನ ಜೀವನಕ್ಕಾಗಿ ಅಥವಾ ಅಗತ್ಯಗಳಿಗಾಗಿ ಇತರರ ಮುಂದೆ ಕೈ ಚಾಚುವ ಅಗತ್ಯ ಇರುವುದಿಲ್ಲ. ಧನಾತ್ಮಕ ವರ್ತನೆ. ಸನ್ನಿವೇಶಗಳಿಗೆ ಹೊರತಾಗಿ ಯಾರು ನಕಾರಾತ್ಮಕವಾಗಿ ಭಾವನೆಯೊಂದಿಗೆ ಇತರರಿಗೆ ಸಹಾಯ ಅಥವಾ ನೆರವು ನೀಡುತ್ತಾರೆ ಅಂಥವರನ್ನು ಎಲ್ಲರಿಗೂ ಗೌರವ ಹಾಗೂ ಶ್ಲಾಘನೆಯನ್ನು ಪಡೆದುಕೊಳ್ಳುವವರು. ಭಯ ಮತ್ತು ಮೌಢ್ಯತೆಯಲ್ಲಿ ಬದುಕುವ ಮಹಿಳೆಗಿಂತ ಬೆಳಕಿನ ಆಯ್ಕೆ ಮಾಡುವ ಮಹಿಳೆ ನಿಜವಾದ ಪ್ರೇರಣೆಯಾಗುತ್ತಾಳೆ. ಅವಳು ಇತರರಿಗೆ ಮಾದರಿ ಹಾಗೂ ಆಕರ್ಷಕ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾಳೆ. ಅವಳ ಬಗ್ಗೆ ಎಲ್ಲರಿಗೂ ನಕಾರಾತ್ಮಕ ಆಲೋಚನೆಗಳು ಮೂಡಿಸುವುದು. ನಗುಮುಖ. ಆರೋಗ್ಯಕರವಾದ ನಗು ಯಾವಾಗಲೂ ಎಲ್ಲರ ಹೃದಯವನ್ನು ಆಕರ್ಷಿಸುತ್ತದೆ. ನಿಜವಾದ ನಗು ಧನಾತ್ಮಕ ಮನಸ್ಸಿನ ಅಮೂರ್ತ ರೂಪವಾಗಿರುತ್ತದೆ. ಯಾವ ಮಹಿಳೆ ತನ್ನ ಜವಾಬ್ದಾರಿ ಹಾಗೂ ಕೆಲಸ ಕಾರ್ಯಗಳನ್ನು ನಗುತ್ತಾ ಮಾಡುತ್ತಾಳೆ, ಅವಳು ಹೆಚ್ಚು ಆಕರ್ಷಣೆಯನ್ನು ಪಡೆದುಕೊಳ್ಳುವವರು. ಮನೆಯ ಯಜಮಾನಿ ಅಥವಾ ಮನೆಯ ಮಗಳು ನಗುತ್ತಾ ಇದ್ದಾಳೆ ಎಂದರೆ ಆ ಮನೆಯಲ್ಲಿ ಸದಾ ಸಂತೋಷ ಹಾಗೂ ನೆಮ್ಮದಿ ಇರುತ್ತದೆ. ಅಂತೆಯೇ ಆಕೆ ಎಲ್ಲರೊಂದಿಗೆ ಪ್ರೀತಿ, ಸ್ನೇಹ ಹಾಗೂ ಗೌರವವನ್ನು ಪಡೆದುಕೊಳ್ಳುತ್ತಾಳೆ. ಯಾರು ನಿಷ್ಕಲ್ಮಶ ಹಾಗೂ ಸಂತೋಷದಿಂದ ಇರುತ್ತಾರೋ ಅಂಥವರ ಜೊತೆಗೆ ಇರುವವರು ಸಹ ಸಂತೋಷದಿಂದ ಇರುತ್ತಾರೆ. ಫ್ರೆಂಡ್ಸ್, ಹೇಗಿದೆ ಸ್ಟೋರಿ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.